ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಮುಂದೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸನ್ನು ಶೇರ್ ಮಾಡಲಿಕ್ಕೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಟುಡೇ ವಿಲ್ ಸಿ ಸಮ್ ಆಫ್ ದ ಇಂಪಾರ್ಟೆಂಟ್ ಟಿಪ್ಸ್ ವಿತ್ ರಿಲೇಟೆಡ್ ಟು ಬಯಾಲಜಿ. ಸೊ ಆಲ್ರೆಡಿ ರಿಸಲ್ಟ್ಸ್ ಔಟ್ ಆಗಿವೆ. ಕೆಲವೊಬ್ಬರು ಅನ್ಫಾರ್ಚುನೇಟ್ಲಿ ದೇ ಕುಡ್ ನಾಟ್ ಮೇಕ್ biology success, right? So don't worry, ನಾವು ನಿಮ್ಮ ಜೊತೆಗಿದ್ದೀವಿ. ವಿಲ್ ಗೈಡ್ ಯು ಥ್ರೂ ಹೌ ಟು score good marks in your coming examinations. So let us see. So ಇಲ್ಲಿ ನೋಡಿ, how to start. First and foremost thing ಏನಿರುತ್ತೆ, ಇದು ಅದು ಅಂತ ಮೆಟೀರಿಯಲ್, ಸ್ಟಡಿ ಮೆಟೀರಿಯಲ್, ಡೋಂಟ್ ಗೋ ಬಿಹೈಂಡ್ ಆಲ್ ಥಿಂಗ್ಸ್ ಕಲೆಕ್ಷನ್. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವೆಲ್ಲ ಗಮನದಾಗ ಇಟ್ಕೋಬೇಕು, ಏನಂದರೆ ಯು ಶುಡ್ ಸೆಲೆಕ್ಟ್ ಎನಿ ಒನ್ ಮಟೀರಿಯಲ್. ಓಕೆ, ನಾನು ಇದು ಮಟೀರಿಯಲ್ ಸೆಲೆಕ್ಟ್ ಮಾಡಿದ್ದೀನಿ, ಇದರಿಂದನೇ ಓದ್ತೀನಿ ಅಂತ ಹೇಳಿ. ಕೀಪ್ ಇನ್ ಮೈಂಡ್ ದ್ಯಾಟ್ ಓಕೆ, ಇದರದ್ದು ನಿಮ್ಮ ಹತ್ರ ಮೆಟೀರಿಯಲ್ ಅವೈಲೇಬಲ್ ಇಲ್ಲ ಅಂತಂದ್ರೇನು, ವಿಲ್ ಬಿ ಪ್ರೊವೈಡಿಂಗ್ ಯು ದ ಪಾಸಿಂಗ್ ಪ್ಯಾಕೇಜ್. ಈಗಾಗಲೇ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಆರ್ ವೆನ್ ಪ್ರೀವಿಯಸ್ ವಿಡಿಯೋ ಎಕ್ಸಾಮಿನೇಷನ್ಗಿಂತ ಮುಂಚೆ ನಾನು ಮಾಡಿದಿರೋ ವಿಡಿಯೋರಲ್ಲಿ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಪಾಸಿಂಗ್ ಪ್ಯಾಕೇಜ್. ನಮ್ಮ ಅಲ್ಫಾ ಟ್ಯುಟೋರಿಯಲ್ಸ್ ಕಡೆಯಿಂದ ವಿ ಆರ್ ಪ್ರೊವೈಡಿಂಗ್ ದ ಪಾಸಿಂಗ್ ಪ್ಯಾಕೇಜ್. ನೀವು ಈ ಕೊಟ್ಟಿರೋ ವಾಟ್ಸ್ಆ್ಯಪ್ ನಂಬರ್ ಮೇಲೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಆ್ಯಂಡ್ ಗೆಟ್ ದ ಪಾಸಿಂಗ್ ಪ್ಯಾಕೇಜ್. ಸೊ ಆ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಆ ಪಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಡಿಸೈನ್ ಮಾಡಿದೆ ಅಂತಂದರೆ, ಕೀಪಿಂಗ್ ಇನ್ ವ್ಯೂ ದ್ಯಾಟ್ ದ ಸ್ಟೂಡೆಂಟ್ ಶುಡ್ ಸ್ಕೋರ್ ಮಿನಿಮಮ್ 60% ಇನ್ ಬಯಾಲಜಿ ಫಸ್ಟ್ ಕ್ಲಾಸ್. ಸೊ ಬಿಲೀವ್ ಮೀ, ಭಾಳಷ್ಟು ಜನ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ರೈಟ್? ಆ ಮಟೀರಿಯಲನ್ನು ರೆಫರ್ ಮಾಡಿಬಿಟ್ಟು ದೇ ಸ್ಕೋರ್ಡ್ ದಿಸ್ ಮಚ್ ಮಾರ್ಕ್ಸ್ ಅಂತೇಳಿ. ಓಕೆ, ಸೊ ಫಸ್ಟ್ ಈಸ್ ರೆಫರ್ ಎನಿ ಒನ್ ಮಟೀರಿಯಲ್. ಇಲ್ಲಿ ನಾನು I will endorse that you refer passing package. Passing package goskara contact ಮಾಡಿ, we will be providing you the passing package. Okay, next point ಬಂದ್ಬಿಟ್ಟು refer the previous year question papers, right? Last 5 years, at least 5 years in the previous year question papers ನಿಮ್ಮ ಹತ್ರ ಇರಬೇಕು. Okay, that is 2014 to 2019 ವರೆಗೂ ಈ ಒಂದು ಕ್ವೆಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿ, ಇಲ್ಲದೇ ಇದ್ರೂ ವಿಲ್ ಪ್ರೊವೈಡ್ ಯು ದ ಕ್ವೆಶನ್ ಪೇಪರ್ಸ್ ಆಲ್ಸೋ. ಓಕೆ, ಸೊ ಯಾವುದಕ್ಕೂ ನಮ್ಮ ಜೊತೆ ಟಚ್ನಾಗಿರಿ. ವಿಲ್ ಬಿ ಕಂಟಿನ್ಯೂಸ್ಲಿ ಇನ್ ಟಚ್ ವಿತ್ ಯು ಸೊ ದಟ್ ವಿಲ್ ಬಿ ವಾಟ್ ಎವರ್ ಅಸಿಸ್ಟೆನ್ಸ್ ಯು ರಿಕ್ವೈರ್ ವಿಲ್ ಬಿ ಗಿವಿಂಗ್ ಯು. ಓಕೆ, ರೈಟ್. ದೆನ್ ಒಂದು ಪ್ರಾಪರ್ ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ. ಓಕೆ, ಭಾಳಷ್ಟು ಜನ ಇಫ್ ಯು ಹ್ಯಾವ್ 2 subjects, more than 2 subjects, right? ಒಂದೇ ಸಬ್ಜೆಕ್ಟ್ ಇತ್ತು ಅಂತಂದರೆ there is no worry for you. ಓಕೆ, ಬಯಾಲಜಿ ಒಂದೇ ಇತ್ತು ಅಂತಂದರೆ ನೀ ನಾಟ್ ವರಿ, ಯು ಕ್ಯಾನ್ ಗಿವ್ ದ ಹೋಲ್ ಟೈಮ್ ಟು ಬಯಾಲಜಿ. ಒಂದು ವೇಳೆ ಇಫ್ ಯು ಹ್ಯಾವ್ 2 subjects, ಡಿವೈಡ್ ದ ಟೈಮ್, ಸ್ಪ್ಲಿಟ್ ದ ಟೈಮ್. ಓಕೆ, ಪ್ರಾಪರ್ ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ. ಭಾಳ ಜನ ವಿದ್ಯಾರ್ಥಿ ಇದನ್ನು ಮಾಡೋದಿಲ್ಲ. ಪ್ರಾಬಬ್ಲಿ ನಿಮ್ಮ ಎಕ್ಸಾಮ್ಸ್ ಬಂದುಬಿಟ್ಟು ಸೆಪ್ಟೆಂಬರ್ನಲ್ಲಿ ಇಟ್ ಮೈಟ್ ಬಿ, ರೈಟ್? ಸೆಪ್ಟೆಂಬರ್ನಲ್ಲಿ ನೀವು ಎಕ್ಸಾಮ್ಸು ಎಕ್ಸ್ಪೆಕ್ಟ್ ಮಾಡ್ಬೋದು, ಸಪ್ಲಿಮೆಂಟ್ರಿ ಎಕ್ಸಾಮ್ಸ್. ಸೊ ಅದಕ್ಕಾಗಿ ಸೆಪ್ಟೆಂಬರ್ ಅಂತಂದರೆ ವಿ ಹ್ಯಾವ್ ಎನಫ್ ಟೈಮ್. ಓಕೆ, 40 days ಟೈಮ್ ಇದೆ ನಿಮ್ಮ ಹತ್ರ. ಅಸ್ಯೂಮ್ ದಟ್ 40 days ಟೈಮ್ ಇದೆ. 40 days ಟೈಮ್ನಲ್ಲಿ ಯಾವ ರೀತಿ ಚಾಪ್ಟರ್ಸನ್ನು ಸ್ಪ್ಲಿಟ್ ಮಾಡ್ತೀರಂತ ಹೇಳಿ. ಓಕೆ, ಐ ವಿಲ್ ಗಿವ್ ಒನ್ ಮೋರ್ ವಿಡಿಯೋ ಆನ್ ದ್ಯಾಟ್ ಆಲ್ಸೋ, ಹೌ ಟು ಪ್ಲ್ಯಾನ್ ವಾಟ್ ಸಬ್ಜೆಕ್ಟ್ಸ್, ವಾಟ್ ಟಾಪಿಕ್ಸ್ ಟು ಬಿ ಚೂಸನ್ ಫಸ್ಟ್, ಯಾವ ಟಾಪಿಕನ್ನು ಯಾವ ವೇಟೇಜ್ ಎಷ್ಟಿರುತ್ತೆ. ಓಕೆ, ಇನ್ ದಿಸ್ ವಿಡಿಯೋ ಆಲ್ಸೋ ಐ ವಿಲ್ ಹೈಲೈಟ್ ಯು ಸಮ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ವೇರ್ ಟು ಸ್ಟಾರ್ಟ್. ಓಕೆ, ಲೆಟ್ಸ್ ಸಿ ವೇರ್ ಟು ಸ್ಟಾರ್ಟ್. ಈ ಒಂದು ಕ್ವೆಶನ್, ಓಕೆ, ಈಗ ಇಷ್ಟು ಸಿಲೆಬಸ್ ಇದೆಯಪ್ಪ. ಓಕೆ, ಬಯಾಲಜಿ ಇಷ್ಟು 16 ಚಾಪ್ಟರ್ಸ್ ಇದ್ದಾವೆ. ಈ 16 ಚಾಪ್ಟರ್ಸನ್ನು ಯಾವ ರೀತಿ ಯಾವ ಚಾಪ್ಟರ್ ನಾನು ಓದಬೇಕಂತ ಹೇಳಿ ಮೊದಲು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಐ ಬಿಲೀವ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕೆಲವೊಂದು ಚಾಪ್ಟರ್ಸ್ ಅಂದರೆ
16 ಚಾಪ್ಟರ್ಸ್ ನಿಮಗೆ ವಾಟ್ ಯು ಕಾಲ್ ಸಮಟೈಮ್ಸ್ ಯಾವುದೋ ಚಾಪ್ಟರ್ ಅದರಲ್ಲಿ ನಿಮಗೆ ಯು ಡೋಂಟ್ ಲೈಕ್ ಇಟ್, ಯು ಡೋಂಟ್ ಲೈಕ್ ಟು ಸ್ಟಡಿ, ಬೋರಿಂಗ್ ಅನಿಸುತ್ತೆ, ರೈಟ್? ಸೊ ಬಟ್ ಬಿಲೀವ್ ಮೀ, selecting the chapter is also very much important, right? So select the number of chapters you would like to study. ಈ ಒಂದು ವೇಳೆ ನಿಮಗೆ 16 ಚಾಪ್ಟರ್ಸ್ ಕಂಪ್ಲೀಟ್ಲಿ ಆಗೋದಿಲ್ಲಪ್ಪ ಅಂದರೆ ದಿ 16 ಚಾಪ್ಟರ್ಸ್ನಲ್ಲಿನೂ ಮತ್ತೆ ಯು ಕ್ಯಾನ್ ಚೂಸ್ ಯಾವ ಚಾಪ್ಟರ್ ನಾನು ಐ ಕ್ಯಾನ್ ಡೂ ದಿಸ್ ಚಾಪ್ಟರ್, ರೈಟ್? ಓಕೆ, ದೆನ್ ಯಾವ ಚಾಪ್ಟರ್ ಸೆಲೆಕ್ಟ್ ಮಾಡ್ಕೋತೀರಿ ಆ ಒಂದು ಚಾಪ್ಟರು, ಎಸ್ ಐ ಕ್ಯಾನ್ ಮೇಕ್, ಓಕೆ, ಸ್ಟಾರ್ಟಿಂಗ್ ಎ ಟು ಝೆಡ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಚಾಪ್ಟರ್ ಅದನ್ನು ಕಂಪ್ಲೀಟ್ಲಿ ಆಗಿ ಸ್ಟಡಿ ಮಾಡೋದು. ಈಗ ಡಯಾಗ್ರಾಮ್ಸ್ ಹಿಡ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ಸ್ನಲ್ಲಿ ಬಂದಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ಬಂದಿರುವಂಥ ಕ್ವಶನ್ಸ್ ರಿಫರ್ ಮಾಡಬೇಕು. ಓಕೆ, ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ರೈಟ್? ಸೊ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಂಬರ್ 1, ಡಯಾಗ್ರಾಮ್ಸ್. ಬಯಾಲಜಿ ಬಂದಿದ್ರೆ ವೆನ್ ಯು ಸೇ ಡಯಾಗ್ರಾಮ್ಸ್ ಇನ್ ಬಯಾಲಜಿ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡಯಾಗ್ರಾಮ್ಸು ವಿಲ್ ಕ್ಯಾರಿ, ಡಯಾಗ್ರಾಮ್ಸ್ ಮಾತ್ರ ಮಾಡಿದರೆ ನೀವು ಪಾಸ್ ಆಗ್ತೀರಿ. ಓಕೆ ಓಕೆ, ಡಯಾಗ್ರಾಮ್ಸ್ ಇಲ್ಲಿ ಲೇಬಲ್ಡ್ ಡಯಾಗ್ರಾಮ್ಸ್ ಬೇಕು. ಭಾಳಷ್ಟು ಜನ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿದ ಮೇಲೇನು ಅದಕ್ಕೆ ಪ್ರಾಪರ್ ಲೇಬಲಿಂಗ್ಸ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್, ರೈಟ್? ಸೊ ಅದನ್ನೇ ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನಾನು. ಡು ನಾಟ್ ನೆಗ್ಲೆಕ್ಟ್ ದ ಲೇಬಲಿಂಗ್ಸ್. ಲೇಬಲಿಂಗ್ಸ್, ಕಂಪ್ಲೀಟ್ ಲೇಬಲಿಂಗ್ಸು ನೀವು ನೆನ್ಪಿಡೋದಕ್ಕೆ ಟ್ರೈ ಮಾಡಿ. ಓಕೆ, ಆ್ಯಂಡ್ ಎಲ್ಲವೂ ಲೇಬಲಿಂಗ್ಸನ್ನು ಐ ವಿಲ್ ಶೋ ಯು ಇನ್ ದ ನೆಕ್ಸ್ಟ್ ಸ್ಲೈಡ್, ರೈಟ್? ಡು ನಾಟ್ ಮಿಸ್. ಕೆಲವೊಂದು ಸಾರಿ ನೀವು ಇದು ಕೆಮಿಸ್ಟ್ರಿನಲ್ಲಿನೂ ಬರುತ್ತೆ, ರೈಟ್? ಎಸ್ಪೆಷಲಿ ದ 5 ಮಾರ್ಕ್ ಕ್ವಶನ್ಸು. ಈ 5 ಮಾರ್ಕ್ ಕ್ವಶನ್ಸು ಒಂದು ವೇಳೆ 3 ಮಾರ್ಕು 2 ಮಾರ್ಕು ಅಥವಾ 1 2 3 4 5 ಈ ಥರ ಸ್ಪ್ಲಿಟ್ ಕ್ವಶನ್ಸ್ ಕೇಳಿರ್ತಾನೆ. 5 ಮಾರ್ಕ್ಸ್ನಲ್ಲಿ ಇದನ್ನು ಬಿಡಲೇಬಾರದು ನೀವು. ಓಕೆ, ದೀಸ್ ಕ್ವಶನ್ಸ್ ವಿಲ್ ಬಿ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ನೀವು 5 ಮಾರ್ಕ್ಸ್ ಲೆಂದಿ ಬರೆಯೋದು ಅಷ್ಟೇ, ಈ ಥರದ ಕ್ವಶನ್ಸು ನೋಡೋದು ಅಷ್ಟೇ, ರೈಟ್? ಈ ಥರದ ಕ್ವಶನ್ಸ್ ಅಟೆಂಪ್ಟ್ ಆಗೋದು ಅಷ್ಟೇ. ಐ ಬೇಸಿಕಲಿ ಮೀನ್ಸ್ recommend my students to hit this kind of questions, right? Then ನಿಮ್ಮ ಪ್ರೆಸೆಂಟೇಷನ್ ನೀಟಾಗಿರಲಿ, ರೈಟ್? ಓಕೆ, ಏನು ಮಾಡ್ತಾರೆ ಬಹಳಷ್ಟು ವಿದ್ಯಾರ್ಥಿಗಳು ಗಡ್ಬಡ್ ಮಾಡಿಬಿಟ್ಟು ಅದರಲ್ಲಿ ಕೆಲವೊಂದು ಕ್ವಶನ್ಸು, ರೈಟ್, ಹಾಚ್ ಪಾಚ್ನಲ್ಲಿ ಸ್ಕ್ರ್ಯಾಚಸ್ ಮಾಡೋದು. ಓಕೆ, ಸ್ಕ್ರ್ಯಾಚಸ್ ಮಾಡೋದಿತ್ತಂದ್ರೂ ಕೂಡ ಒಂದೇ ಲೈನ್ ಹಿಡಿದ್ರೆ ಸಾಕು. ಯು ಶುಡ್ ನಾಟ್ ಮೇಕ್ ಯುವರ್ ಇಂಕ್ ಪೆನ್ ಖಾಲಿ ಮಾಡಬಾರ್ದಲ್ಲಿ. ಓಕೆ ಓಕೆ, ರೈಟ್? ದೆನ್ ಆಲ್ ರೈಟ್, ಪೇಪರ್ ಪ್ರೆಸೆಂಟೇಷನ್ ಮಾಡುವಾಗ ಯಾವಾಗಲೂ ಫಸ್ಟ್ ಸ್ಟಾರ್ಟ್ ವಿತ್ ಪಾರ್ಟ್ ಎ, ರೈಟ್? ಒಂದು ವೇಳೆ ಇಟ್ ಡಿಪೆಂಡ್ಸ್, ಇಫ್ ಯು ಆರ್ ಕಾನ್ಫಿಡೆಂಟ್ ಎನಫ್ ನಾನು ಮಾಡಬಲ್ಲೆ ಪಾರ್ಟ್ ಡಿನೇ ಮಾಡಬಲ್ಲೆ, ದೆನ್ ಯು ಕ್ಯಾನ್ ಮೇಕ್, ರೈಟ್? ಓಕೆ, ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಕೊಳ್ಳಿ. ಆದರೆ ಫಸ್ಟ್ ಪಾರ್ಟ್ ಬಿ ಯಾವುದಾದ್ರೂ ಕ್ವೆಶನ್ ನಂಬರ್, ಬಟ್ ವಾಟ್ ಎವರ್ ಯು ಡೂ ಇಲ್ಲಿ ಕ್ವೆಶನ್ ನಂಬರ್ ಮಾತ್ರ ಕರೆಕ್ಟ್ ಹಾಕಿ. ಕ್ವೆಶನ್ ನಂಬರ್, ಡೂ ರೈಟ್ ದ ಮೆನ್ಷನ್ ದ ಕ್ವೆಶನ್ ನಂಬರ್ ಕರೆಕ್ಟ್ಲಿ, ರೈಟ್? ಇಫ್ ಯು ಡೋಂಟ್ ನೋ ದ ಆನ್ಸರ್ ಆಲ್ಸೋ, ಇಫ್ ಯು ವಾಂಟ್ ಟು ಲೀವ್ ದ ಸ್ಪೇಸ್, ಯು ಕ್ಯಾನ್ ಡೂ ದ್ಯಾಟ್, ನಾಟ್ ಅ ಪ್ರಾಬ್ಲಮ್. ಅಲ್ಲಿ ಯಾರೂ ನಿಮಗೆ ರೆಸ್ಟ್ರಿಕ್ಷನ್ ಮಾಡಲ್ಲ ಸ್ಪೇಸ್ ಯಾಕೆ ಬಿಟ್ಟಿರ ಅಂತ ಹೇಳಿ, ರೈಟ್? ವಾಟ್ ಯು ನೋ, ಸಮ್ಟೈಮ್ಸ್ ಗ್ರೇಸ್ ಮಾರ್ಕ್ಸ್ನು ಬರ್ಬೋದು. ಆ ಟೈಮ್ನಲ್ಲಿ ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಸೊ ಎಟ್ ದ್ಯಾಟ್ ಟೈಮ್ ಇಫ್ ಯು ಹ್ಯಾವ್ ಅಟೆಂಪ್ಟ್ ದ ಕ್ವೆಶನ್, ದೆನ್ ಯು ಮೇ ಬಿ ಎಲಿಜಿಬಲ್ ಫಾರ್ ಗೆಟಿಂಗ್ ದ ಗ್ರೇಸ್ ಮಾರ್ಕ್ಸ್, ರೈಟ್? ಅದೇ ಕಾರಣಕ್ಕಾಗಿ ನಾನು ಆನ್ಸರ್, ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಬರೆದಿರುತ್ತೆ ನೋಡಿ, ಆನ್ಸರ್ ಆಲ್ ದ ಕ್ವೆಶನ್ಸ್, ಆಲ್ ದ ಪಾರ್ಟ್ಸ್ ಆರ್ ಕಂಪಲ್ಸರಿ. ಸೊ ಇನ್ಸ್ಟ್ರಕ್ಷನ್ಸ್ನು ಓದಿ,
right? Then, as I said, neatness is very much important, right? Then ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ನಿಮಗೆ ಡಯಾಗ್ರಾಮೆಟಿಕ್ ಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ದಿಸ್ ಇಸ್ ದ ಡಯಾಗ್ರಾಮ್ ವಾಟ್ ಈಸ್ ಬೀನ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ, ನೀವೇನು ಮಾಡಬೇಕು ಅಂತಂದರೆ ಮೇಂಟೈನ್ ದ ಡಯಾಗ್ರಾಮ್ ಲೇಬಲಿಂಗ್ಸ್. ಓಕೆ, ಆದಷ್ಟು ಒಂದೇ ಕಡೆ ಲೇಬಲಿಂಗ್ಸ್ ಮಾಡೋದನ್ನು, ರೈಟ್, ಡೂ ಪ್ರೆಫರ್ ಲೇಬಲಿಂಗ್ ಅಟ್ ಒನ್ ಪರ್ಟಿಕ್ಯುಲರ್ ಸೈಡ್. ಓಕೆ, ಟೆಕ್ಸ್ಟ್ ಬುಕ್ನಲ್ಲಿ ಈ ಥರ ಕೊಟ್ಟಿದ್ದಾರೆ, ದಟ್ ಈಸ್ ಓಕೆ, ಯು ಕ್ಯಾನ್ ಆಲ್ಸೋ ಡೂ ಇಟ್, ಬಟ್ ಪ್ರೆಫರೇಬ್ಲಿ ಈ ಸೈಡ್ ಇರೋ ಲೇಬಲಿಂಗ್ಸ್ನು ಕೂಡ ಯು ಕ್ಯಾನ್ ಡೂ ಇಟ್ ಹಿಯರ್. ಐ ಆಮ್ ನಾಟ್ ಟೆಲ್ಲಿಂಗ್ ದ್ಯಾಟ್ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರೋದು ರಾಂಗ್ ಅಂತ, ಬಟ್ ನೀಟ್ನೆಸ್ ಮೇಂಟೈನ್ ಮಾಡೋದಕ್ಕೆ you should maintain the labelings at one particular side. Okay, what are the important chapters? As I said, 16 chapters are there in biology and their weightage. Okay, so syllabus nalli kottiro prakara unit 6, 7, 8, 9 and 10 is for your second year. So unit 6 bandbittu reproduction nalli reproduction in organisms, sexual reproduction in flowering plants, human reproduction and reproductive health. ಇದರೊಳಗೆ ಮ್ಯಾಕ್ಸಿಮಮ್ ಡಯಾಗ್ರಾಮ್ಸ್ ಬರುವಂಥ ಚಾಪ್ಟರ್ಸು ಈಸ್ ದೀಸ್ ಟು, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಹ್ಯೂಮನ್ ರಿಪ್ರೊಡಕ್ಷನ್. ಇದರಿಂದ ಕಂಪಲ್ಸರಿ 5 ಮಾರ್ಕ್ಸಿಗೆ ಡಯಾಗ್ರಾಮ್ಯಾಟಿಕ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್. ಓಕೆ, ಈ ಚಾಪ್ಟರ್ಸನ್ನು ಫಸ್ಟ್ ಕಂಪ್ಲೀಟ್ ಮಾಡಬೇಕು. Practice all the diagrams, right? Male reproductive system, female reproductive system. Okay, ಕೆಲವೊಂದು other like structure of ovum is there, structure of TS of ovary, TS of testis. Okay, ಇಂಥವೆಲ್ಲ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. Okay, which carries 25 marks. How much? This carries 25 marks. Very important. 25 ಮಾರ್ಕ್ಸ್ ಕಂಪ್ಲೀಟ್ಲಿ ನೀವು ಈ ಯೂನಿಟ್ ಬಿಡ್ಲಾರ್ದಂಗೆ, ಒಂದು ಕಾನ್ಸೆಪ್ಟ್ನು ಬಿಡ್ಲಾರ್ದಂಗೆ ಓದಿದರೆ ಇದು ಒಂದು ಯೂನಿಟೇ ನಿಮಗೆ ಪಾಸಿಂಗ್ ಮಾರ್ಕ್ಸ್ ತಂದು ಕೊಡೋದಕ್ಕೆ ಸಾಕು. ಟು ಬಿ ಆನ್ ಸೇಫರ್ ಸೈಡ್, ದಿಸ್ ಪರ್ಟಿಕ್ಯುಲರ್ ಯೂನಿಟ್ ಐ ರೆಕಮೆಂಡ್ ದಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನಲ್ಲಿಂದ ನಿಮಗೆ ಬರುವಂಥ ಎಕ್ಸ್ಪೆಕ್ಟ್ ಮಾಡುವಂಥ ಕ್ವೆಶನ್ಸು ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್. ಓಕೆ, ಇಲ್ಲಿ ಅದಲ್ದೇ ಇಫ್ ಎಟ್ ಆಲ್ ಲ್ಯಾಕ್ ಒಪೆರಾನ್ ಈಸ್ ಆಸ್ಕ್ಡ್, ಯು ನಾಟ್ ಏಬಲ್ ಟು ಆನ್ಸರ್ ದ ಲ್ಯಾಕ್ ಒಪೆರಾನ್ ಕಂಪ್ಲೀಟ್ ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಿಲ್ಲ ಅಂತಂದರೆ ಡ್ರಾ ದ ಡಯಾಗ್ರಾಮ್, ಅಟ್ ಲೀಸ್ಟ್ ಡಯಾಗ್ರಾಮ್ ಹಾಕಿ. ಓಕೆ, ದೆನ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್. ಓಕೆ, ಇಂಥವೆಲ್ಲ ಇಂಪಾರ್ಟೆಂಟ್ ಇಲ್ಲಿ, ರೈಟ್? ದೆನ್ ಬಯಾಲಜಿ ಇನ್ ಹ್ಯೂಮನ್ ವೆಲ್ಫೇರ್, ದಿಸ್ ಯೂನಿಟ್ ಆಲ್ಸೋ ವಿಲ್ ಫೆಚ್ ಯು 25 marks. 25 reproduction unit, 25 genetics. Evolution in the, you will be most popular and favorite question is the Miller's experiment, right? Miller's experiment nu kuda important question hai. Fine. Then biology in human welfare, this will get you 22 marks. Okay, human health and diseases, ಇದರಿಂದ ಬಹಳಷ್ಟು ಸ್ಪ್ಲಿಟ್ ಕೈಂಡ್ ಆಫ್ ಕ್ವಶನ್ಸ್ ಕೇಳ್ತದೆ, ರೈಟ್? ದ ಕಾಸಿಟಿವ್ ಆರ್ಗ್ಯಾನಿಸಮ್, ಡಿಸೀಸ್ಗಳ ಬಗ್ಗೆ, ಬ್ಯಾಕ್ಟೀರಿಯಲ್ ಡಿಸೀಸಸ್, ವೈರಲ್ ಡಿಸೀಸಸ್, ಹೆಲ್ಮಿನ್ ಡಿಸೀಸಸ್, ದ ಕಾಸಿಟಿವ್ ಆರ್ಗ್ಯಾನಿಸಮ್, ಡಿಸೀಸ್ ಕಾಸ್ಟ್, ಇವೆರಡು ನೆನ್ಪಿಟ್ರೆ, ಆ್ಯಂಡ್ 2 ಸಿಂಪ್ಟಮ್ಸ್, ಮಿನಿಮಮ್ 2 ಸಿಂಪ್ಟಮ್ಸ್, ಎಲ್ಲದರಲ್ಲೂ ಒಂದು ಕಾಮನ್ ಸಿಂಪ್ಟಮ್ ಇರುತ್ತೆ, ಫೀವರ್. ಓಕೆ, ಐ ವಿಲ್ ಪುಟ್ ದೋಸ್ ವಿಡಿಯೋಸ್ ಆನ್ ದ್ಯಾಟ್ ಆಲ್ಸೋ. ಅಂದರೆ ಮುಂದೆ ಐ ವಿಲ್ ಆಲ್ಸೋ ಗೈಡ್ ಯು ಯಾವ ರೀತಿ ಯಾವ ಕ್ವಶನಿಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕಂತ ಹೇಳಿ, ರೈಟ್? ದೆನ್ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ is carrying 8 marks, and human welfare, biology in human welfare, microbes in human welfare is getting you
6 marks. So altogether 22 marks each unit ಇಂದನೂ ಬರುತ್ತೆ. So biotechnology whole unit will get you 11 marks. ಇಲ್ಲಿ important diagrams ಅವೆ, right? Diagram ಇದು ಬಯೋರಿಯಾಕ್ಟರ್ ಆಗಿರಬಹುದು. ಓಕೆ, ದೆನ್ 5 marks ಕ್ವೆಶನ್ ಸೀವೇಜ್ ಟ್ರೀಟ್ಮೆಂಟ್ ಆಗಿರಬಹುದು. ಬಯೋಗ್ಯಾಸ್ ಪ್ಲಾಂಟ್ ಇದು ಹಿಂದಿನ ಯೂನಿಟ್ನಲ್ಲಿ ಆಯಿತು. ಓಕೆ, ಐ ಫಾರ್ಗಾಟ್ ಟು ಟೆಲ್ ಯು, ಬಯೋಗ್ಯಾಸ್ ಪ್ಲಾಂಟ್ ಬಯಾಲಜಿ ಇನ್ ಹ್ಯೂಮನ್ ವೆಲ್ಫೇರ್ನಲ್ಲಿ ಬರುತ್ತೆ. ಓಕೆ, ದೆನ್ biotechnology and its applications, some important questions as I've already like ನಿಮಗೆ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಅವೈಲೇಬಲ್ ಇರುತ್ತೆ, ರೈಟ್? ದೆನ್ as I said biotechnology will get you 11 marks, right? Ecology and environment, once out of the 5 units nalinda, if you were able to completely and thoroughly prepare yourself, ಪರ್ಫೆಕ್ಟ್ ಆಗಿ ಈ 3 ಯೂನಿಟ್ ಅನ್ನ ಮಾಡಿದ್ರೆ, ಮೊದಲನೇದು ರೀಪ್ರೊಡಕ್ಷನ್, ಎರಡನೇದು ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್, ಮೂರನೇದು ಬಯೋಟೆಕ್ನಾಲಜಿ, ನಾಲ್ಕನೇದು ಬಯಾಲಜಿ ಇನ್ ಹ್ಯೂಮನ್ ವೆಲ್ಫೇರ್, then you're almost done. You can skip this part. Ecology and environment skip ಮಾಡಬಹುದು. If at all ecology and environment ಲಿಂದು ಕೂಡ ಕೆಲವೊಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ 5 mark ಕ್ವಶನ್ಸು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಅವೈಲೇಬಲ್ ಇದ್ದಾವೆ, ಲೈಕ್ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಆಗಿರಬಹುದು, ಆ್ಯಂಡ್ ಎಕೋಸಿಸ್ಟಮ್ಸ್ ಇಂದ ಪಿರಾಮಿಡ್ಸ್, ರೈಟ್? And some important concepts, 3 marks questions ಬರ್ತವೆ, 5 mark questions ಬರ್ತವೆ, which are already made available in your passing package. You can prepare for that, right? So these are some of the important tips that you should follow to prepare in a planned way for biology. So ಈ ಎಲ್ಲ ಆಲ್ರೆಡಿ ಈ ಟಿಪ್ಸು ಮುಂಚೆ ನಾವು ಡಿಸ್ಕಸ್ ಮಾಡಿದ್ವಿ, ಬಟ್ ಅಗೇನ್ to make you ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ, ಡೋಂಟ್ ವರಿ, ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಯು. ಎನಿ ಡೌಟ್ಸ್ ಯು ಹ್ಯಾವ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆನ್ ದ ವಾಟ್ಸ್ಆ್ಯಪ್ ನಂಬರ್. ಸೊ we always will be ready to help you. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸೆಷನ್ನಲ್ಲಿ ಇಷ್ಟೇ. ಮುಂದೆ ಭೇಟಿಯಾಗೋಣ ವಿತ್ ಸ್ಟಾರ್ಟಿಂಗ್ ಅಪ್ ಅವರ್ ಸಿಲೆಬಸ್, ಹೌ ಟು ಪ್ರಿಪೇರ್ ಫಾರ್ ಬಯಾಲಜಿ. ಸೊ ನಮ್ಮಲ್ಲಿ PCMB ಸಪ್ಲಿಮೆಂಟ್ರಿ ಬ್ಯಾಚ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ರೆಫರ್ ಎನಿ ಆಫ್ ಯುವರ್ ಫ್ರೆಂಡ್ಸ್. ಯು ಆಲ್ರೆಡಿ ನೋ ವಾಟ್ ಕ್ವಾಲಿಟಿ ವಿ ಪ್ರೊವೈಡ್ ಇನ್ ಅವರ್ ರೆಗ್ಯುಲರ್ ಕ್ಲಾಸಸ್. ಆಲ್ರೆಡಿ ನಾವು ಮ್ಯಾಥ್ಸ್ ಜೊತೆ ಅಸೋಸಿಯೇಟೆಡ್ ಆಗಿದ್ದೀವಿ. ಸೊ ಯು ವಿಲ್ ಬಿ ಗೆಟಿಂಗ್ ದ ಸೇಮ್ ಕ್ವಾಲಿಟಿ, ವಿ ಅಶ್ಯೂರ್ ಯು ದ್ಯಾಟ್. ಓಕೆ, ಥ್ಯಾಂಕ್ ಯು. ಕೀಪ್ ವಾಚಿಂಗ್, ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್, ಕೀಪ್ ಲರ್ನಿಂಗ್ ಆ್ಯಂಡ್ ಬಿ ಸೇಫ್.